ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗಲ್ಲ ಅಂದ್ರೆ ಏನಪ್ಪ ಅರ್ಥ? ಈಗಾಗಲೇ ಎಲ್ಲರ ಮನಸ್ಸು ಕೆಟ್ಟೋಗಿದೆ. ಮತ್ತೆ ಮತ್ತೆ ಇಲ್ಲ ಅಂತಿದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಹೇಳು? ಕರ್ಣ, ಈ ವಿಚಾರದಲ್ಲಿ ಹುಡುಗಾಟ ಮಾಡಬೇಡ. ಮದುವೆ ಹೇಗಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಒಂದು ತಪ್ಪನ್ನ ಸರಿ ಮಾಡಿದ್ಮೇಲೆ ಇನ್ನೊಂದು ತಪ್ಪನ್ನ ನೋಡೋ ಶಕ್ತಿ ನಮಗಿಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದೀರಾ, ಏನೂ ಮಾತಾಡ್ತಿಲ್ಲ ಅಂದರೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಏನದು? ಮುಚ್ಚಿಡಕ್ಕೇನಿದೆ? ನೋಡಿ ಪ್ಲೀಸ್, ಯಾರು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ತಾಳಿ ಬೀಳ್ಸ್ಕೊಂಡಿರೋದು ನಾನು, ಅದನ್ನು ನಾನೇ ಸರಿ ಮಾಡ್ಕೋತೀನಿ. ಮತ್ತೆ ಇದಕ್ಕೋಸ್ಕರ ಶಾಸ್ತ್ರ ಪೂಜೆ ಎಲ್ಲ ಬೇಡ. ಓ ಶಾಸ್ತ್ರಿಗಳೇ, ಯಾಕೆ ಅಲ್ಲೇ ನಿಂತ್ರಿ? ಬನ್ನಿ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಮನೆಯವರೆಲ್ಲರೂ ಒಟ್ಟಾಗಿ ಬಾಗಿಲಲ್ಲೇ ಇದ್ದೀರಾ ಅಂದರೆ ಏನಾದರೂ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ರಾ? ಹೌದೌದು, ಬನ್ನಿ ಕೂತ್ಕೊಳ್ಳಿ. ಆಗ್ಬೋದು. ತಾವು ಬಂದು ತುಂಬ ಆಶ್ಚರ್ಯ ಆಯಿತು. ಏನು ತಗೊಳ್ತೀರಾ? ದಯವಿಟ್ಟೇನು ಬೇಡಮ್ಮ. ನಮ್ಮ ದೇವಸ್ಥಾನದಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಮುಂದಿನ ತಿಂಗಳು ಪೂಜೆ ಇದೆಯಲ್ಲ, ಅದು ನೆನಪು ಮಾಡೋಣ ಅಂತ ಬಂದೆ. ಮನೆಯ ವಾತಾವರಣ ಯಾವಾಗಲೂ ಹೆಣ್ಮಕ್ಳು ಮುಖದಲ್ಲಿ ಕಾಣುತ್ತೆ. ನೀವು ಯಾರು ಏನೇ ಹೇಳ್ದೇ ಇದ್ರು ನಿಮ್ಮ ಮುಖದಲ್ಲಿ ಆತಂಕ ಇದ್ದು ಕಾಣ್ತಾ ಇದೆಯಲ್ಲ. ಏನಾದರೂ ಸಮಸ್ಯೆ ಇದೆಯಮ್ಮ? ಅಯ್ಯೋ, ಗುರುಗಳೇ ಕೇಳ್ತಿರುವಾಗ ಯಾಕೆಲ್ರು ಸುಮ್ಮನೆ ಇದ್ದೀರಾ? ಅದು ಗುರುಗಳೇ, ಆ್ಯಕ್ಚುಲಿ ಏನಾಯ್ತು ಅಂದರೆ, ಪಾಪ ನಮ್ಮ ಹುಡುಗಿ ಗೊತ್ತಿಲ್ದೇನೋ ಕತ್ತಲಿರೋ ತಾಳಿನ ಬೀಳಿಸ್ಕೊಂಡ್ಬಿಟ್ಟಿದ್ಲು. ಅದರಿಂದ ಏನಾದರೂ ಕರ್ಣಂಗೆ ಕಂಟಕ ಅಥವಾ ಅಪಶಕುನೇನಾದರೂ ಆಗುತ್ತಾ ಅಂತ ಭಯ ಶುರುವಾಗಿದೆ ಗುರುಗಳೇ. ಗುರುಗಳೇ, ಕರ್ಣನ್ ಕೈಯಿಂದ ಮತ್ತೆ ತಾಳಿ ಕಟ್ಸ್ಬೋದಾ? ಅಥವಾ ಬೇರೆ ಏನಾದರೂ ಪರಿಹಾರ ಇದ್ರೆ ನೀವೇ ಕೊಡಿ ಗುರುಗಳೇ. ಅಪಶಕನ ಗ್ರಹಚಾರ ಭಯ ಏನೇ ಇದ್ರೂ ಜಾತಕ ತಗೊಂಡು ದೇವಸ್ಥಾನಕ್ಕೆ ಬನ್ನಿ. ಆದರೆ ನೀವು ಹೇಳಿದ ಸಮಸ್ಯೆಗೆ ಇಲ್ಲೇ ಪರಿಹಾರ ಕೊಡ್ತೀನಿ. ಇನ್ನು 2 ದಿನದಲ್ಲಿ ಒಂದೊಳ್ಳೆ ಶುಭ ಮುಹೂರ್ತ ಇದೆ. ಅದೇ ಗಳಿಗೆಯಲ್ಲಿ ತಾಳಿ ಕಟ್ಟಿದ್ರೆ ಎಲ್ಲ ಸಂಕಷ್ಟನೂ ಮಾಯವಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಅಲ್ಲ ಶಾಸ್ತ್ರಿಗಳೇ, ಪ್ರಶ್ನೆ ಕೇಳಿ ಮುಗಿಸೋದ್ರೊಳಗೆ ಪರಿಹಾರ ಹೇಳಿಬಿಟ್ರಲ್ಲ ನೀವು. ಈಗ ಸಮಾಧಾನ ನಮ್ಮ. ಹಾಂ, ಆಯಿತು ಶಾಸ್ತ್ರಿಗಳೇ, ತಾವು ಹೇಳ್ದಾಗೆ ಮಾಡ್ತೀವಿ.